ಇನ್ನು ಈ ಘಟನೆಯನ್ನ ಕಣ್ಣಾರೆ ಕಂಡಂಥ ಭರತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಭರತ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ, ಹೆಂಗಾಯ್ತು ಈ ಅಪಘಾತ ಅಂತ ಹೇಳಿ ಭರತ್? ಆಕ್ಚುಲಿ ಬೆಂಗಳೂರು ಟು ಶಿವಮೊಗ್ಗ ಹೋಗ್ತಾ ಇದ್ವಿ. ಆ ಬಸ್ ಇಂದ ಒಂದು 500 ಮೀಟರ್ಸ್ ಹಿಂದೆ ಇದ್ವಿ ಸರ್. ಕಾರ್ನಲ್ಲಿ ಹೋಗ್ತಾ ಇದ್ರಾ ನೀವು? ಹೌದು, ಕಾರಲ್ಲಿ ಹೋಗ್ತಾ ಇದ್ದೆ ಫ್ಯಾಮಿಲಿ. ಓಕೆ. ಸೊ ಇದ್ದಕ್ಕಿದ್ದಂಗೆ ಒಂದು ಬಸ್ ಸರ್ವಿಸ್ ರೋಡಿಗೆ ಹೋಯ್ತದು. ಆಮೇಲೆ ಇನ್ನೊಂದು ಬಸ್ ಸ್ವಲ್ಪ ಬೆಂಕಿ ಕಂಡಂಗಾಯ್ತು. ನೋಡಿದ್ರೆ ಲಾರಿ ಬಂದು ಹೊಡೆದಿತ್ತು ಡೀಸೆಲ್ ಟ್ಯಾಂಕಿಗೆ. ಓಕೆ. ಆಮೇಲೆ ಜನ ಎಲ್ಲ ಆಲ್ರೆಡಿ ವಿಂಡೋನ ಬ್ರೇಕ್ ಮಾಡಿ ಎದುರ್ತಾ ಇದ್ರು. ಒಂದು 10 to 15 ಪೀಪಲ್ ಜಂಪ್ ಮಾಡಿದ್ರು. ಅಷ್ಟರಲ್ಲಿ ಫುಲ್ ಬೇಗ ಬೆಂಕಿ ಬಸ್ಟ್ ಆಗ್ಬಿಡ್ತದೆ ಟ್ಯಾಂಕ್. ಓಕೆ. ನೀವು 500 ಮೀಟರ್ ಹಿಂಭಾಗದಲ್ಲಿದ್ರಿ. ಹೌದು. ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಒಳಗಡೆ ಇದ್ದವರು ವಿಂಡೋ ಎಲ್ಲ ಬ್ರೇಕ್ ಮಾಡಿ ಜಂಪ್ ಮಾಡಿದ್ರಾ? ಹೌದು ಹೌದು. ಎಷ್ಟು ಸೆಕೆಂಡ್ ಅಲ್ಲಿ ಬೆಂಕಿ ಕಂಪ್ಲೀಟ್ ಬಸ್ಸಿಗೆ ಆವರಿಸ್ಕೊಂಡ್ಬಿಡ್ತು ಸರ್? ಒಂದು 2 to 3 ಮಿನಿಟ್ಸ್ ಅಲ್ಲಿ ಫುಲ್ ಬೆಂಕಿ ಹತ್ಕೊಂಡ್ಬಿಡ್ತು. ಓಕೆ. ಅಂದ್ರೆ ಒಳಗಡೆ ಇದ್ದಂಥ ಅಷ್ಟೂ ಜನ ಬಚಾವ್ ಆಗೋದಕ್ಕೆ ಸಮಯ ಸಿಗ್ಲಿಲ್ವಾ? ಇಲ್ಲ ಮೇಡಮ್, ಅದು ಒಂದು ಅರೌಂಡ್ 30 to 40 ಪೀಪಲ್ ಇದ್ರು ಅಂತ ಹೇಳ್ತಾ ಇದ್ರು. ಆದ್ರೆ ಒಂದು 15 ಪೀಪಲ್ ಜಂಪ್ ಮಾಡಿದ್ದಷ್ಟೇ. ಅಷ್ಟರಲ್ಲಿ ಯಾರು ಹತ್ರ ಹೋಗಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬೆಂಕಿ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆ. ಈ ಜಂಪ್ ಮಾಡೋದಕ್ಕೆ ಇವ್ರಿಗೆ ಸಮಯ ಸಿಗ್ತಲ್ಲ, ಒಂದು ಸ್ವಲ್ಪ ಹೊತ್ತು, ಅದು ಫ್ಯೂ ಮಿನಿಟ್ಸ್ ಆಗಿರ್ಬೋದು ಅಥವಾ ಫ್ಯೂ ಸೆಕೆಂಡ್ಸ್ ಆಗಿರ್ಬೋದು, ಗ್ಲಾಸ್ ಬ್ರೇಕ್ ಮಾಡಿ ಜಂಪ್ ಮಾಡಿದ್ರು ಅಂತ ಹೇಳಿ, ಆ ಟೈಮಲ್ಲಿ ಅಕ್ಕಪಕ್ಕ ಹೋಗ್ತಾ ಇದ್ದಂತಹ ವೆಹಿಕಲ್ಗಳು ಇದ್ದವರು ಯಾರಾದರೂ ಸಹಾಯಕ್ಕೆ ಬಂದ್ರೆ ಸರ್? ಹೆಲ್ಪ್ ಏನಾದರೂ ಮಾಡಿದ್ರಾ? ಎಲ್ಲ ಸ್ಟಾಪ್ ಮಾಡಿದ್ರು, ಯಾರಿಗೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಅಷ್ಟರಲ್ಲಿ ಯಾರು ಕೆಳಕ್ ಬಿದ್ದಿದ್ರು ಅವ್ರನ್ನ ಕರ್ಕೊಂಡ್ ಬಂದು ಸೈಡಲ್ಲಿ ಕೂರಿಸ್ತಾ ಇದ್ರು. ಅಷ್ಟರಲ್ಲಿ ಬೆಂಕಿ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಅಲ್ಲಿ ಯಾರು ಹತ್ರನೇ ಹೋಗಕ್ ಆಗ್ಲಿಲ್ಲ, ಅಷ್ಟು ಬೆಂಕಿ ಆಗ್ಬಿಡ್ತು. ಓಕೆ. ಈ ಯಾರು ಹೇಳಿ ಸರ್. ನಮ್ಮ ಜೊತೆ ಇಬ್ರು ಅವರು ಬೆಂಗಳೂರವರು. ಇವಾಗ ಜಸ್ಟ್ ನಾವು ಚಿತ್ರದುರ್ಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಈ ಕಡೆ ಬಂದ್ವಿ. ನಾವು ಶಿವಮೊಗ್ಗ ಕಡೆ ಹೋಗ್ತಾ ಇದ್ವಿ. ರಕ್ಷಿತಾ ಮತ್ತೆ ಗಗನ ಅಂತ. ಅವ್ರ ಜೊತೆ ಇನ್ನೊಬ್ರು ರಶ್ಮಿ ಅನ್ನೋರು ಇದ್ರಂತೆ. ಅವರು ಅಲ್ಲಿ ಇರ್ಲಿಲ್ಲ, ಮೇ ಬಿ ಬಸ್ ಅಲ್ಲಿ ಇದಾರ, ಇಲ್ಲ ಅಂದ್ರೆ ಬೇರೆ ಆಂಬುಲೆನ್ಸ್ ಒಂದೆರಡು ಇದ್ದಲ್ಲಿ ಅಲ್ಲಿ ಹೋಗಿದಾರ ಗೊತ್ತಿಲ್ಲ. ಓಕೆ. ಅಂದ್ರೆ ಆ 3 ಜನರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ಕಿದ್ದು ರಕ್ಷಿತಾ ಹಾಗೆ ಗಗನ. ಹೌದು. ಅವ್ರು ಸೇಫ್ ಆಗಿದ್ದಾರಾ? ಅವ್ರು ಸೇಫ್ ಆಗಿದ್ದಾರೆ. ಅವರು ಗಗನ ಅನ್ನೋರಿಗೆ ಒಂದು ಮೈನರ್ ಇಂಜುರೀಸ್ ಆಗಿದೆ, ಆದ್ರೆ ಸೇಫ್ ಆಗಿದ್ದಾರೆ. ಓಕೆ. ಬಟ್ ರಶ್ಮಿ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಹಲವರ ಕುಟುಂಬಸ್ಥರಿಗೆ ನೀವೇ ಫೋನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಿ ಅನ್ನುವಂಥ ಮಾಹಿತಿ ಸಿಕ್ತು. ಹೆಂಗೆ ಸರ್, ಫ್ಯಾಮಿಲಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ? ಹೌದು, ಅಲ್ಲಿ ಯಾರ್ಯಾರು ಕುತ್ಕೊಂಡಿದ್ರಲ್ಲ ಅಂತ ಹೆಗ್ಗೆಡ್ಕೊಂಡ್ ಬಂದು ಕೂತಿದ್ರಲ್ಲ, ಅವ್ರಿಗೆ ಯಾರ ಹತ್ರನೂ ಫೋನು ಏನು ಆಕ್ಸೆಸ್ ಇರ್ಲಿಲ್ಲ. ಯಾಕಂದ್ರೆ ಎಲ್ಲ ನಿದ್ದೆ ಮಾಡ್ತಿದ್ರು ಅಂತ ಹಂಗೆ ಜಂಪ್ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಎಷ್ಟು ಜನಕ್ಕಾಗತ್ತೆ ಅವ್ರ ನಂಬರ್ ಗೊತ್ತಿರೋರಿಗೆ ಫೋನ್ ಮಾಡಿ ಫ್ಯಾಮಿಲಿ ತಿಳಿಸಿದ್ರು. ಓಕೆ. ಅದ್ರಲ್ಲಿ ಇವರಿಬ್ರು ಫ್ಯಾಮಿಲಿಯವರು ಬಂದಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇನ್ನೊಂದು 5 to 8 ಪೀಪಲ್ ಆಂಬುಲೆನ್ಸ್ ಅಲ್ಲಿ ಹೋದ್ರು. ಆ ಕಡೆ ಶಿರಾ ಕಡೆ ಹೋದ್ರು. ಓಕೆ. ಘಟನೆ ನಡೆದು ಎಷ್ಟು ಸಮಯದೊಳಗಡೆ ಆಂಬುಲೆನ್ಸ್ಗಳೆಲ್ಲ ಬಂತು ಸರ್? ಪೊಲೀಸ್ನವರೆಲ್ಲ ಸ್ಪಾಟಿಗೆ ಬಂದ್ರು, ನೀವು ಅಲ್ಲೇ ಇದ್ರೆ? ಆ ಘಟನೆ ನಡೆದು ತುಂಬಾ ಹೊತ್ತು? ಮೇಡಮ್, ನಾವು ಒಂದು 3:30 to 4 o'clock ತನಕ ಅಲ್ಲೇ ಇದ್ವಿ. ಒಂದು 3:30 ಅಷ್ಟೊತ್ತಿಗೆ ಬಂತು. ಆಫ್ಟರ್ 2 hours, ಯಾಕಂದ್ರೆ ಫುಲ್ ಜಾಮ್ ಆಗ್ಬಿಟ್ಟಿತ್ತು, ಅಲ್ಲೆಲ್ಲೂ ಬರಕ್ ಜಾಗ ಇರ್ಲಿಲ್ಲ. ಅರೌಂಡ್ 3:30, 3:45 ಆಂಬುಲೆನ್ಸ್. ಅಷ್ಟರೊಳಗೆ ಎಷ್ಟೋ ಜನನ ಯಾರ್ಯಾರ ಗಾಡಿ ಬರ್ತಾ ಇರತ್ತೆ ಅವ್ರ ಗಾಡಿಯಲ್ಲೇ ಕಳ್ಸಿದ್ದಾರೆ. ಓಕೆ. ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಈ ಅಪಘಾತ ಆಗಿದ್ದು ಭರತ್ ಅವರೇ? ಅರೌಂಡ್ 1:30 to 1:35 ಒಳಗಾಗಿ. 1:15 to 1:35 ಒಳಗಡೆ ಈ ಅಪಘಾತ ಆಗಿದೆ. ಹೌದು. ಈ ರಶ್ಮಿ, ರಕ್ಷಿತಾ, ಗಗನ ಬಿಟ್ಟು ಬೇರೆ ಯಾರದ್ದಾದ್ರೂ ಪ್ರಯಾಣಿಕರ ಡೀಟೇಲ್ಸ್ ತಮ್ಮ ಹತ್ರ ಇದೆಯಾ ಭರತ್? ಒಂದು ಕಪಲ್ ಇದ್ರು, ಅವರು ಬೆಂಗಳೂರು ಟು ಶಿವಮೊಗ್ಗನೇ, ಅಲ್ಲಿಂದ ಅಂಕೋಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಗಂಡ ಹೆಂಡತಿ ಇಬ್ರು ಜಂಪ್ ಮಾಡಿದ್ರು. ಅವ್ರಿಗೆ ಏನು ಇಂಜುರೀಸ್ ಆಗಿಲ್ಲ. ಅವ್ರು ನಮ್ಮ ಜೊತೆನೆ ಇದ್ರು. ಅದರಿಂದ ಅವ್ರ ಹತ್ರ ಅದು ಊರಿದೆ ಅಂತ ಹೇಳಿ ಕಾರ್ ಮಾಡ್ಕೊಂಡು ಹೋಗಿದ್ರು.
ಅಲ್ಲ ವಿಂಡೋ ಹೆಂಗ್ ಬ್ರೇಕ್ ಮಾಡಿದ್ರು? ಅಪಘಾತ ಆಗ್ತಾ ಇದ್ದ ಹಾಗೆ ವಿಂಡೋ ಬ್ರೇಕ್ ಆಗ್ಬಿಡ್ತಾ ಹೆಂಗೆ ಅಂತ ಅಂದ್ರೆ ಅಷ್ಟು ಟೈಮೂ ಇರಲಿಲ್ಲ ಅವ್ರ ಹತ್ರ, ಯಾರ ಹತ್ರನೂ. ಹೆಂಗೆ ಯಾವ ಥರ ಬಚಾವಾದ್ರು ಅಂತ ಹೇಳಿ ಭರತ್? ಅದು ಆಕ್ಚುಲಿ AC ಕೋಚ್ ಅಲ್ಲ, ಅದು ನಾರ್ಮಲ್ ಸ್ಲೀಪರ್ ಬಸ್. ಸೊ ವಿಂಡೋ ಓಪನ್ ಮಾಡ್ಕೊಂಡು ಹಾರಿದ್ದಾರೆ. ಓಕೆ. ಓಪನ್ ಮಾಡಿ ಹೆಗರ್ಬೋದು. ಅದು ಎಷ್ಟೋ ಜನ ಆ ಟೈಮಲ್ಲಿ ಗೊತ್ತಾಗಿಲ್ಲ. ಒಂದ್ ಸ್ವಲ್ಪ ಜನ ಬ್ರೇಕ್ ಮಾಡಿದ್ದಾರೆ, ಒಂದ್ ಸ್ವಲ್ಪ ಜನ ಓಪನ್ ಮಾಡ್ಕೊಂಡು ಹೆಗರ್ಬಿಟ್ಟಿದ್ದಾರೆ. ಓಕೆ. ಸುಮಾರು ಎಷ್ಟು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಭರತ್, ನೀವು ನೋಡಿದ ಹಾಗೆ? ಒಂದು 16ರಿಂದ 17 ಜನ ಮಾಡಿದ್ವಿ. 16ರಿಂದ 17 ಜನ. ಬಹುತೇಕ ಯಾರ ಕೈನಲ್ಲೂ ಮೊಬೈಲ್ ಫೋನ್ಗಳಿಲ್ಲ? ಇಲ್ಲ, ಯಾರ ಕೈಲೂ ಇರ್ಲೇ ಇರ್ಲಿಲ್ಲ ಎಲ್ಲ. ಯಾಕೆಂದ್ರೆ ಬ್ಯಾಗ್ ಮೀನ್ಸ್ ಮಲಗಿದ್ರಲ್ಲ, ಅವ್ರು ಏನು ಗೊತ್ತಾಗಿಲ್ಲ. ನಾವು ನೋಡ್ದಂಗಂತೂ ಒಬ್ರ ಕೈಲಿ ಮಾತ್ರ ಮೊಬೈಲ್ ಇದ್ದಿದ್ದು. ಅದೇ ನಾವು ಕಪಲ್ ಅಂತ ಬರುತ್ತಲ್ಲ, ಅವ್ರ ಕೈಲಿ ಮೊಬೈಲ್ ಇತ್ತು. ಯಾರ ಕೈಲೂ ಮೊಬೈಲ್ ಇರ್ಲಿಲ್ಲ. ಈ ಕಂಟೈನರು ಡಿವೈಡರ್ನ ದಾಟಿ ಬಂದು ಬಸ್ ಡಿಕ್ಕಿ ಹೊಡೆದಿದ್ದನ್ನ ನೀವೇನಾದ್ರೂ ಗಮನಿಸಿದ್ರ ಈ ಅಪಘಾತ ಆದಾಗ? ಇಲ್ಲ, ಹೊಡೆದಿದ್ ನೋಡಿಲ್ಲ. ಹೊಡೆದಾಗ ಇನ್ನೊಂದು ಬಸ್ ಲೆಫ್ಟ್ ಸೈಡ್ ಸರ್ವಿಸ್ ರೋಡಿಗೆ ಹೋಯ್ತಲ್ಲ, ಅದನ್ನ ನೋಡಿ. ಏಕಾಏಕಿ ಬೆಂಕಿ ಹೊತ್ಕೊಳ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಬೇರೆ ವೆಹಿಕಲ್ಸ್ಗೆ ಏನಾದ್ರೂ ತೊಂದರೆ ಆಗಿದೆಯಾ ಸರ್? ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಇಲ್ಲ ಮೇಡಮ್, ಆಕ್ಚುಲಿ ಬೇರೆ ಟೋಟಲ್ 2 ಬಸ್, 1 ಲಾರಿ, ಬೇರೆ ವೆಹಿಕಲ್ ಅಕ್ಕಪಕ್ಕ ಯಾವ್ದು ಇರ್ಲಿಲ್ಲ. ಯಾವ್ದು ಇರ್ಲಿಲ್ಲ. ಏನೂ ಆಗಿಲ್ಲ. ಟೋಟಲ್ 2 ಬಸ್, 1 ಲಾರಿಗೆ. ಅಂದ್ರೆ ಒಂದೂವರೆ ಸುಮಾರಿಗೆ ಅಪಘಾತ ಆಗಿದೆ. ಸ್ಥಳಕ್ಕೆ ಆಂಬುಲೆನ್ಸ್ ಎಲ್ಲ ಬರೋದಕ್ಕೆ 3:30 ಆಗಿದೆ. ಹೌದು. ಅಂದ್ರೆ ಘಟನೆ ನಡೆದ 2 ಗಂಟೆಗಳ ಕಾಲ ಅಲ್ಲಿ ಯಾವ ರೀತಿಯಾದಂತಹ ಹೆಲ್ಪು ಇರಲಿಲ್ಲ. ಯಾರು ರೋಡಲ್ಲಿ ಹೋಗ್ತಾ ಇದ್ರು ಸ್ಥಳೀಯರು ಜನ, ಅವರೇ ಹೆಲ್ಪ್ ಮಾಡಿರೋದು? ಇಲ್ಲ, ರೋಡಲ್ಲಿ ಹೋಗ್ತಾರ ನಿಲ್ಸಿ ಸ್ವಲ್ಪ ಜನ ಕರ್ಕೊಂಡು ಹೋದ್ರು. ಆದ್ರೆ ನಮ್ ಆಂಬುಲೆನ್ಸ್ ವೇಟ್ ಮಾಡ್ತಿದ್ವಿ. ಯಾಕೆಂದ್ರೆ 15 to 16 ಪೀಪಲ್ ಇದ್ದಿದ್ದಲ್ಲ, ಒಬ್ಬೊಬ್ಬರನ್ನೇ ಕಳ್ಸಿದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ. ಆದ್ರೆ ಬರೋದು ಲೇಟ್ ಆಯ್ತು, ಜಾಮು ಹಂಗೆ ಆಗ್ಬಿಟ್ಟಿತ್ತು. ಸಿವಿಯರ್ ಇಂಜುರಿ ಯಾರಿಗಾದ್ರೂ ಆಗಿದೆಯಾ ಸರ್? ಗಂಭೀರ ಸ್ವರೂಪದಲ್ಲಿ ಯಾರಾದ್ರೂ ಗಾಯಗೊಂಡವರಿದ್ದಾರಾ? ಸುಟ್ಟ ಗಾಯಗಳಾದವರಿದ್ದಾರಾ? ನಾವು ಒಬ್ರನ್ನು ಅಬ್ಸರ್ವ್ ಮಾಡಿದ್ವಿ. ಅವ್ರು ಅರೌಂಡ್ ಏಜ್ 50 ಏನೋ ಆಗಿತ್ತು. ಲಾಸ್ಟಿಗೆ ಅವರೇ ಬಂದಿದ್ದು. ವಿಂಡ್ಶೀಲ್ಡ್ ಫ್ರಂಟ್ ಗ್ಲಾಸ್ ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡ್ಕೊಂಡು ಜಂಪ್ ಮಾಡ್ಬಿಟ್ರು ಅವರು ಪಾಪ. ಆದ್ರೆ ಅಲ್ಲಿ ಬೆಂಕಿ ಹತ್ಕೊಂಡು ಉಳಿತಾಯ್ತು. ಆದ್ರೆ ಅವ್ರಿಗೆ ಬರಕ್ ಆಗ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಅಲ್ಲೇ ಇರೋರು ಹಂಗೆ ಎಳ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಮೇ ಬಿ ಲೆಗ್ ಸಿವಿಯರ್ ಫ್ರಾಕ್ಚರ್ ಆಗಿತ್ತು. ಯಾಕಂದ್ರೆ ಅವ್ರಿಗೆ ಅಲ್ಲಾಡಕ್ಕೂ ಆಗ್ತಾ ಇರ್ಲಿಲ್ಲ. ಸ್ಥಳದಲ್ಲೇ ಇದ್ರಿ ತಾವು ಘಟನೆಯಾದಾಗ. ಆ ಕಾಪಾಡಿ ಅನ್ನುವಂಥ ಚೀತ್ಕಾರಗಳು, ಆರ್ತನಾದಗಳು ಬಹುಶಃ ಕಿವಿ ಕೇಳಿಸಿರುತ್ತೆ ಸರ್. ಹೌದು ಮೇಡಮ್, ನಾವು ನೋಡ್ಬಿಟ್ಟು ಫಸ್ಟಿಗೆ ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆದ್ರೆ ಆಮೇಲೆ ಅವ್ರು ಎಲ್ಲ ತುಂಬಾ ಜನ ನಿದ್ದೆಗಣ್ಣಲ್ಲಿ ಇದರಿಂದ ಅವ್ರಿಗೂ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಅವ್ರಿಗೆ ಒಂದ್ 5-6 ಜನ ಬಂದಿದ್ರೆ ಅವರು ಜೊತೆ ಇರೋರ್ನ ಹುಡುಕ್ತಾ ಇದ್ರು. ತುಂಬಾ ಜನ ಎಲ್ಲಿದ್ದಾರೆ, ಏನಾಯ್ತು. ನಿಮ್ ಪ್ರಕಾರ ಅಪಘಾತ ಆಗ್ತಿದ್ದ ಹಾಗೆ ಎಷ್ಟು ಸೆಕೆಂಡ್ಗೆ ಬೆಂಕಿ ಹತ್ಕೊಂಡ್ಬಿಡ್ತೀವಿ ಸರ್? ಅಂದ್ರೆ ಬೆಂಕಿ ಹತ್ಕೊಳ್ತಾ ಇದ್ದಾಗ್ಲೂ ಇವ್ರು ಜಂಪ್ ಮಾಡ್ತಾನೆ ಇದ್ರು ಜೀವ ಉಳಿಸ್ಕೊಳಕ್ಕೆ. ಫಸ್ಟಿಗೆ ಟೈರ್ ಹತ್ರ ಹತ್ಕೊಂಡು, ಓಕೆ, ತುಂಬಾ ಏನು ಇರ್ಲಿಲ್ಲ, ಒಂದು ಟೈರ್ ಸುದ ಅಷ್ಟು ಬೆಂಕಿ ಹತ್ಕೊಂಡಿತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ತುಂಬಾ ವಿತಿನ್ 1 or 2 minutes ಅಲ್ಲಿ ಇಡೀ ಬಸ್ ಬೆಂಕಿ ಹತ್ಕೊಂಡು ಡೀಸೆಲ್ ಟ್ಯಾಂಕ್ ಬಸ್ಟ್ ಆಯ್ತು. ಅವಾಗ ಯಾರು ಹತ್ರನೇ ಹೋಗಕ್ ಆಗ್ಲಿಲ್ಲ. ಈ ಬಸ್ನ ಮುಂಭಾಗ ಡೋರ್ ಇದೆಯಲ್ಲ, ಅದು ಕಂಪ್ಲೀಟ್ ಅಪಘಾತದಿಂದಾಗಿ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ಅಲ್ಲಿಂದ ಯಾರು ಹೊರಗಡೆ ಬರೋಕ್ ಸಾಧ್ಯ ಇರ್ಲಿಲ್ವಾ? ಇಲ್ಲ ಮೇಡಮ್, ಅದು ಆಕ್ಚುಲಿ ನಾನು ಆ ಸೈಡ್ ನೋಡಿಲ್ಲ. ಹೇಳಿದ ಪ್ರಕಾರ ಏನು ಅಂದ್ರೆ, ಅಲ್ಲಿ ನಿಮ್ಗೆ ಆಕ್ಚುಲಿ ಇದು ಸ್ಲೀಪರ್ ಕೋಚ್ ಅಲ್ಲ, ಮೇಲೆ ಹಿಡ್ಕೊಂಡು ಹತ್ತೀವಲ್ಲ, ಅದೆಲ್ಲ ಕಟ್ ಆಗಿತ್ತು ಅಂತ ಹೇಳಿದ್ರು. ಯಾರು ಡೋರ್ ಇಂದ ಅಂತೂ ಇಳಿದ್ ಬಂದಿಲ್ಲ, ಎಲ್ಲ ಬ್ರೇಕ್ ಮಾಡ್ಕೊಂಡೆ. ಓಕೆ, ರೈಟ್ ಭರತ್.